ದತ್ತಗುರು ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ಸೊ ಇವತ್ತು ನಾವು ಕ್ಲಾಸ್ 6 ಭಾರತ ಸಂವಿಧಾನದೊಳಗೆ ಮೊದಲನೆಯದಾಗಿ ಅನುಸೂಚಿಗಳನ್ನು ನಾವು ಕಲಿಯಕತ್ತೀವಿ. ಸೊ ಒಟ್ಟು ಅನುಸೂಚಿಗಳು ಎಷ್ಟಿರ್ತವೆ? 8. ಇದು ಮೂಲ, ಯಾವಾಗ ಮೂಲವಾಗಿ, ಪ್ರಸ್ತುತವಾಗಿ 12 ಅದಾವೆ. ಸೊ ನಿಮಗೆ ಇನ್ನೊಂದು ಏನು ಗೊತ್ತ, ಕಾನ್ಸ್ಟಿಟ್ಯೂಷನ್ ನೆನ್ಪಿಟ್ಕೊಳ್ಳೋ ಮೆಥಡ್, ನೀವು ಫಸ್ಟ್ ಅನುಸೂಚಿಗಳು ಭಾಗಗಳನ್ನು ಪರ್ಫೆಕ್ಟಾಗಿ ನಿಮ್ಗೆ ಗೊತ್ತಿದ್ರೆ ಅರ್ಧ ಕೆಲಸ ನಿಮ್ಮದು ಕ್ಲಿಯರ್ ಆದಂಗೆ ಇರ್ತೈತಿ. ಹಾಗಾಗಿ ಅನುಸೂಚಿಗಳನ್ನು ಮತ್ತು ಭಾಗಗಳನ್ನು ಇವತ್ತು ಅನುಸೂಚಿಗಳನ್ನು ಹೇಳ್ಕೊಡ್ತೀನಿ. ಸೊ ಅವನು ಒಂದು ಕಡೆ ಬರೆದಿಟ್ಕೊರಿ, ದಿನ ಬೆಳಗ್ಗೆ ಎದ್ಬಿಟ್ಲೆ ಒಂದು ರೌಂಡ್ ಓದ್ಬೇಕು ಅವನು. ಸೊ ನೀವು ಹಿಂಗೆ ಇದ್ರ ಜೋಡಿ ಇವತ್ತು 5 ಅನುಸೂಚಿಗಳನ್ನು ಓದ್ರಿ. ನಾಳೆ 10 ಅಂದ್ರೆ 1ರಿಂದ 5 + 5, ಅದಾದ್ಮೇಲೆ +2 ನೀವು 3 ದಿವಸದಾಗ 12 ಅನುಸೂಚಿಗಳು ನಿಮಗೆ ಪಕ್ಕ ಆಗ್ಬಿಡ್ತವೆ. ಅದಾದ್ಮೇಲೆ ಇದ್ರ ಜೋಡಿ 5 ಭಾಗಗಳನ್ನು ಆ್ಯಡ್ ಮಾಡ್ಕೊತ ಹೋಗ್ರಿ. ಸೊ ನೀವು ಹೆಂಗೆ ಆ್ಯಡ್ ಮಾಡ್ಕೊತ ಹೋಗ್ತಿರಲ್ಲ ಹಂಗೆ ನಿಮಗೆ ಈಸಿಯಾಗಿ ಎಲ್ಲನೂ ಗೊತ್ತಾಗ್ಬಿಡ್ತೈತೆ ಅಂತ ಹೇಳ್ತಾ, ಈಗ ಫಸ್ಟ್ ಏನು ಮಾಡೋಣ, ಅನುಸೂಚಿಗಳನ್ನು 1 by 1 ಬರ್ಕೊತ ಹೋಗೋಣ. ಸೊ 1ನೇ ಅನುಸೂಚಿ ಏನು? 1ನೇ ಅನುಸೂಚಿ ಇರುವುದು ಭೂಪ್ರದೇಶ. ಅಂದರೆ ಭೂಪ್ರದೇಶ ಅಂತಂದ್ರೆ ನಮ್ಮ ಭಾರತ ಸರ್ಕಾರ, ಭಾರತ ಏನು ದೇಶದಲ್ಲಿ ಒಟ್ಟು ಬರುವ ಭೂಪ್ರದೇಶದ ಬಗ್ಗೆ ಇಲ್ಲೇನೈತಿ ಮಾಹಿತಿ, ಅದರ ತಿದ್ದುಪಡಿಗಳ ಬಗ್ಗೆನೂ ಇಲ್ಲಿ ಉಲ್ಲೇಖಗಳನ್ನು ಕೊಟ್ಟಿರ್ತಾರೆ. ಸೊ ಸೆಕೆಂಡ್ ಒನ್ ಏನು? ಸಂಬಳ ಮತ್ತು ಸವಲತ್ತುಗಳು. ಹಿಂಗಂದ್ರೇನು? ಸಂವಿಧಾನಿಕ ಹುದ್ದೆಗಳನ್ನು ಅಲಂಕರಿಸಿದಂತಹವರು ಅಂದ್ರೆ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ನ್ಯಾಯಾಧೀಶರು, ಇವರ ವೇತನ ಸವಲತ್ತುಗಳು ಏನೇನದೋ ಅಂತಂದು ಇದ್ರೊಳಗೆ ಕುಲಂಕುಷವಾಗಿ ಕೊಟ್ಟಾರ. ಥರ್ಡ್ ಒನ್ನು ಇವ್ರಿಗೆ ರಿಲೇಟೆಡ್ ಏನು? ಪ್ರಮಾಣ ವಚನ. ಸಂವಿಧಾನಿಕ ಹುದ್ದೆಗಳನ್ನು ಅಲಂಕರಿಸಿದವರ ಪ್ರಮಾಣ ವಚನ ಯಾರ್ಯಾರು? ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಸಂಸದರು, ಅದಾದಮೇಲೆ ಸಭಾಪತಿಗಳು, ಉಪಸಭಾಪತಿಗಳು, ನ್ಯಾಯಾಧೀಶರು ಎಲ್ಲರೂ ಇದ್ರೊಳಗೆ ಬರ್ತಾರೆ. ಇನ್ನು ನಾಲ್ಕನೇದ್ದು ರಾಜ್ಯಸಭೆಗೆ ಸ್ಥಾನಗಳು. ಇಷ್ಟ ನೆನ್ಪಿಟ್ಕೊಂಡ್ರು ಸಾಕು. ಅಂದ್ರೆ ಯಾವ ರಾಜ್ಯದಿಂದ ರಾಜ್ಯಸಭೆಗೆ ಎಷ್ಟೆಷ್ಟು ಸೀಟ್ ಬರಬೇಕು ಅನ್ನೋದು ಇದರೊಳಗೆ ಒಳಗೊಂಡೈತಿ. ಇನ್ನು 5 ಏನು? ಅನುಸೂಚಿತ ಬುಡಕಟ್ಟು ಪ್ರದೇಶಗಳು. ಅನುಸೂಚಿತ ಬುಡಕಟ್ಟು ಪ್ರದೇಶಗಳ ನಿರ್ವಹಣೆ ಮತ್ತು ನಿಯಂತ್ರಣ. ನೆಕ್ಸ್ಟ್ ಏನು? ಇದನ್ನು ಯೂಶುವಲಿ ATM ಸ್ಕ್ವೇರ್ ಅಂತೂ ಕರೀತಾರೆ. ಅಸ್ಸಾಂ, ತ್ರಿಪುರಾ, ಮೇಘಾಲಯ, ಮಿಜೋರಾಂ ಇವಕ್ಕೆ ಸ್ಪೆಷಲ್ ಆಗಿ ಏನು ಕೊಟ್ಟಾರ? ಒಂದು ಆಡಳಿತವನ್ನು ಕೊಟ್ಟಾರ. ಹಾಗಾಗಿ ಏನು ಮಾಡ್ತಾರೆ? ಈಶಾನ್ಯ ಪ್ರದೇಶಕ್ಕೆ ಸಂಬಂಧಿಸಿದ ವಿಧಿಗಳು ಅದಾವ ಇದ್ರಾಗ. ಸೊ 7th ಒನ್ ಏನು? ಇದು ಕೇಂದ್ರ, ರಾಜ್ಯ ಮತ್ತು ಸಮವರ್ತಿ ಪಟ್ಟಿ. ಯಾವುದು? ಇನ್ನು 8ನೇದಂತೂ ಹೇಳಿದ್ರು ನಡೀತೈತಿ, ಬಿಟ್ಟರು ನಡೀತೈತಿ. ನೀವು ಇದಂತೂ ನಿಮ್ಗೆ ಗೊತ್ತಿರ್ತೈತೆ ಅಂತ ನನ್ನ ಅನಿಸಿಕೆ. ಏನು? ಅಧಿಕೃತ ಭಾಷೆಗಳು. ಇನ್ನು 9ನೇದ್ದೇನು? ಭೂ ಸುಧಾರಣೆ. 10ನೇದ್ದು ಪಕ್ಷಾಂತರ ನಿಷೇಧ. ನೆಕ್ಸ್ಟು 11ನೇದ್ದು ಪಂಚಾಯತ್. 12 ಮುನ್ಸಿಪಾಲಿಟಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳು ಅಂತಂದು ಕರಿತೇವೆ. ಇನ್ನು ನಾವು ಮೂಲತಃ ಎಷ್ಟು ಅದಾವು ಅಂತ ಹೇಳಿದ್ವಿ? ಮೂಲತಃ ಇದ್ದಿದ್ದು ಕೇವಲ ಈ ಮೇಲಿನ 8 ಮಾತ್ರ. ಇನ್ನು 9, 10, 11, 12 ಯಾವಾಗ ಬಂದವು? ಸೊ ಗೋವಿಂದ 9ನೇ ಅನುಸೂಚಿ ಬಂದಿದ್ದು
ಒಂದನೇ ಸಂವಿಧಾನ ತಿದ್ದುಪಡಿಯಿಂದ. ಎಷ್ಟು? ಒಂದನೇ ಸಂವಿಧಾನ ತಿದ್ದುಪಡಿ ಯಾವಾಗ ಮಾಡ್ತಾರ? 1951 ಮಾಡ್ತಾರ. ಅವಾಗ ಪ್ರಧಾನಮಂತ್ರಿಗಳು ಯಾರಿದ್ರು? ಆ್ಯಸ್ ಯೂಶುವಲ್ ನೆಹರು ಚಾಚಾ ಅವರು ಪ್ರಧಾನಮಂತ್ರಿಗಳಿದ್ದರು. ಇನ್ನು ನೆಕ್ಸ್ಟ್ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ತರ್ತಾರ? ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು 52ನೇ ಸಂವಿಧಾನ ತಿದ್ದುಪಡಿ ಮೂಲಕ ತರ್ತಾರ. ಯಾವಾಗ? 1985ರಾಗ. ಅವಾಗ ಯಾರಿದ್ರು ಪ್ರಧಾನಮಂತ್ರಿಗಳು? ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿ ಇದ್ದರು. ನೆಕ್ಸ್ಟ್ ಏನು? ಪಂಚಾಯತಿಗಳನ್ನು ಯಾವಾಗ ಆ್ಯಡ್ ಮಾಡಿದರು? ಪಂಚಾಯತಿಗಳನ್ನು 73ನೇ ಸಂವಿಧಾನ ತಿದ್ದುಪಡಿ ಮೂಲಕ 1992ರಾಗ ಕಾಯ್ದೆ ಆಕತಿ, 93ಗೆ ಜಾರಿಗೆ ಬರ್ತತಿ. ಸೊ ಅವಾಗ ಯಾರಿದ್ರು? ಅವಾಗ PV ನರಸಿಂಹರಾವ್ ಅವರೇನಿದ್ರು ಪ್ರೈಮ್ ಮಿನಿಸ್ಟರ್ ಇದ್ದರು. ಸೊ ನೆಕ್ಸ್ಟ್ ಮುನ್ಸಿಪಾಲಿಟಿಗಳನ್ನು ಯಾವಾಗ ತೊಗೊಂಬರ್ತಾರ? ಇದನ್ನು ಸೇಮ್ ವರ್ಷದ 74ನೇ ಸಂವಿಧಾನ ತಿದ್ದುಪಡಿ ಆಕತಿ, 1992ರಾಗ ಜಾರಿಗೆ ಬಂದಿದ್ದು 1993ರೊಳಗೆ ಜಾರಿ ಬರ್ತೈತಿ. ಇವಾಗ ಸಹ ಯಾರು ಇರ್ತಾರೆ ಪ್ರಧಾನಮಂತ್ರಿಗಳು? PV ನರಸಿಂಹರಾವ್ ಅವರ ಇರ್ತಾರೆ. ಇವಿಷ್ಟು ನಾವು ತಿಳಿದುಕೊಳ್ಳಲೇಬೇಕಾದಂತಹ ವಿಷಯ. ನಿಮಗೆ ಬೇಕಂದ್ರೆ ಇಲ್ಲಿ ಈಗ ರಾಷ್ಟ್ರಪತಿಗಳು ಯಾರಿದ್ರು ಅನ್ನೋದನ್ನು ಬೇಕಾದ್ರೆ ಹಿಡ್ದು ಹೇಳ್ಕೊತ ಹೋಗ್ಬಿಡ್ತಾನೆ, ಅದೇನು ಸಮಸ್ಯೆ ಇಲ್ಲ. ಇರೋಂಗಿರ್ಲಿ, ಅದೊಂಚೂರು ನಾಲೆಜ್ ಸಿಕ್ಬಿಡ್ಲಿ. ಸೊ ಮೊದಲಿಗೆ 1951ರಾಗ ಯಾರು ಇರ್ತಾರಂತಂದು ನಿಮಗೆ ಗೊತ್ತಿದ್ದಿದೆ, ಅದನ್ನೇನು ನಾನು ಹೇಳೋ ಅವಶ್ಯಕತೆ ಇಲ್ಲ ಅಂತೈತಿ. ಬಟ್ ಆದರೂ ಒಂದು ಸತಿ ಹೇಳ್ಬಿಡ್ತೇನೆ. ರಾಜೇಂದ್ರ ಪ್ರಸಾದ್ ಅವರು ಏನಿರ್ತಾರ? ರಾಷ್ಟ್ರಪತಿಗಳು ಇರ್ತಾರೆ. ತದನಂತರ 1985 ರಾಜೀವ್ ಗಾಂಧಿ ಅವರು ಏನು ಪ್ರಧಾನಿಗಳಾಗಿರ್ತಾರೆ, ಆವಾಗ ಯಾರು ಇರ್ತಾರ? ಜ್ಞಾನಿ ಜೈಲ್ ಸಿಂಗ್ ಅವರು ರಾಷ್ಟ್ರಪತಿಗಳಾಗಿರ್ತಾರೆ. ತದನಂತರ PV ನರಸಿಂಹರಾವ್ ಅವರು ಏನಿರ್ತಾರೆ 1992ರಾಗ, ಅವಾಗ ಶಂಕರ್ ದಯಾಳ್ ಶರ್ಮಾ ಇವರು ರಾಷ್ಟ್ರಪತಿಗಳಾಗಿರ್ತಾರೆ. ಸೊ ಸಂವಿಧಾನ ತಿದ್ದುಪಡಿಗಳನ್ನು ಹೇಳೇನಿ, ಅವಾಗ ಪ್ರಧಾನಮಂತ್ರಿಗಳು ಯಾರಿದ್ರು ಅಂತೂ ಹೇಳೇನಿ, ರಾಷ್ಟ್ರಪತಿಗಳು ಇದ್ದಿದ್ದು ಹೇಳೇನಿ, ಅದು ವರ್ಷನೂ ಹೇಳೇನಿ. ಸೊ ಇದನ್ನು ಒಂದೇ ಕಡೆ ಕರೆಕ್ಟಾಗಿ ನೀವು ಒಂದು ಚಾರ್ಟ್ ಮಾಡಿಕೊಂಡು ದಿನ ಓದ್ಬೇಕು ನೋಡ್ರಿ. ದಿನ ಓದಿದ್ರಿ ಇವಷ್ಟು ಶೆಡ್ಯೂಲ್ ನಿಮ್ಮ ಬಾಯಾಗ ಕುಂತಿರ್ಬೇಕು. ಹಣ್ಣ ಬಣ್ಣ ಹೇಳ್ಕೊತ ಹೋಗ್ಬೇಕು. ಇದು ಇವತ್ತಿನ ಕ್ಲಾಸು. ನಾನು ನಿಮ್ಗೆ ಮುಂಚೆನೇ ಹೇಳ್ದಂಗೆ ಕ್ಲಾಸನ್ನು ಭಾಳ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಂಗಿಲ್ಲ. ಅವು ಸ್ಟಾರ್ಟಿಂಗಿನೂ ಏನು ಮಾಡೋಕ್ಕೆ ಬರೋಂಗಿಲ್ಲ ರೀ, ಯಾಕಂದ್ರೆ ಅವು ಒಂದು ಶಾರ್ಟ್ ಒಳಗೆ ಮುಗಿಸ್ಲೇಬೇಕಾಗಿರ್ತೈತಿ. ಹೀಗಾಗಿ ಅದು ಟೈಮ್ ಕನ್ಸ್ಯೂಮಿಂಗ್ ಆಕತಿ. ಬಟ್ ಇವು ಇನ್ಮೇಲೆ ಹಂಗಾಗಲ್ಲ, ಪಾರ್ಟ್ ಬೈ ಪಾರ್ಟ್ ಆಕತ್ತಲ್ಲ. ಸೊ ಹೆಚ್ಚು ಕಡಿಮೆ ಒಂದು 20 ನಿಮಿಷದಾಗ ಎಲ್ಲ ಮುಗಿದು ಬಿಡ್ತೈತಿ ಅಂತ ಹೇಳ್ತಾ, ಈಗೇನು ಮಾಡೋನು, ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಅನುಸೂಚಿಗಳ ಮೇಲೇನು ನಾನು ಓನಾಗಿ ಒಂದು ಸ್ವಲ್ಪ ತೆಗೆದಾನೆ, ಎಲ್ಲ ರಿಸರ್ಚ್ ಮಾಡಿ. ಸೊ ಅವನು ಒಂದು ಸತಿ ನೋಡಿಕೊಂಡು ಬಂದ್ಬಿಡೋಣಂತ. ಸೊ ಮೊದಲಿಗೆ ಇದನ್ನು ನಾನೇ ಬರ್ದೇನೆ ರೀ. ಅಕ್ಷರ ಏನಾರ ತಿಳಿಲಿಲ್ಲ ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ಇವನು ನಮಗೆ ಬರೆಯೋಕೆ ಇಟ್ಟು ಚಂದ ಬರ್ತೈತಿ, ಹೀಗಾಗಿ ಬರ್ದಾನೆ. ನೀವು ಒಂದು ಸ್ವಲ್ಪ ಸಂಭಾಳಿಸ್ಕೋಬೇಕು. ಬಟ್ ಏನಿಲ್ಲ, ಓದಿ ಹೇಳ್ತಾನೆ, ಅರ್ಥ ಆಗೋಂಗ. ಸೊ ಫಸ್ಟ್ ಕ್ವಶನ್ ಏನು? ಕೆಳಗಿನ ಯಾವ ಪ್ರಧಾನಮಂತ್ರಿಯ ಅವಧಿಯಲ್ಲಿ ಸಂವಿಧಾನಕ್ಕೆ 9ನೇ ಒಂಚೂರು ಕಲರ್ ಚೇಂಜ್ ಮಾಡ್ತಾನೆ 9ನೇ ಪರಿಶಿಷ್ಟವನ್ನು ಅಳವಡಿಸಲಾಯಿತು? ಇದನ್ನು 2019 IAS ಕ್ವಶನ್ ರೀ ಇದು. ಅಲ್ಲಿ ಬಾಜು ಯಾವ ಇಯರ್ ಅಂತೂ ಹಾಕೇನೆ, ಅದನ್ನು ನೀವೇ ನೋಡ್ಕೊರಿ, ನಾನು ಹೇಳಕ್ಕೆ ಹೋಗೋದಿಲ್ಲ ಅದನ್ನ. ಸೊ ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ ಸಿ ಇಂದಿರಾ ಗಾಂಧಿ, ಆಪ್ಷನ್ ಡಿ ಮೊರಾರ್ಜಿ ದೇಸಾಯಿ. ರೈಟ್ ಆನ್ಸರ್ ನಾ ಆಗಲೇ ಹೇಳ್ಬಿಟ್ಟೇನೆ, ಜವಾಹರ್ಲಾಲ್ ನೆಹರು ಸರ್ ಇದ್ದರು. ಅವಾಗ ರಾಷ್ಟ್ರಪತಿಗಳು ರಾಜೇಂದ್ರ ಪ್ರಸಾದ್ ಸರ್ ಇದ್ದರು ಅಂತಂದು, ಹೌದಾ? ಸೊ ನೆಕ್ಸ್ಟ್ ಕ್ವಶನ್, ಸಂವಿಧಾನದ ಯಾವ ಪರಿಶಿಷ್ಟದಡಿಯಲ್ಲಿ ಗಣಿಗಾರಿಕೆಗಾಗಿ ಬುಡಕಟ್ಟು ಭೂಮಿಯನ್ನು ಖಾಸಗಿ ಪಕ್ಷಗಳಿಗೆ ಹಸ್ತಾಂತರಿಸುವುದನ್ನು ಶೂನ್ಯ ಅಥವಾ ಅನೂರ್ಜಿತ ಅಂದರೆ ಏನು ಮಾಡ್ತಾರೆ ಇವರು? ಈಗ ಗಣಿಗಾರಿಕೆಗಾಗಿ ಪರಿಶಿಷ್ಟದಡಿಯಲ್ಲಿ, ಸಂವಿಧಾನದ ಯಾವ ಪರಿಶಿಷ್ಟದಡಿಯಲ್ಲಿ ಬುಡಕಟ್ಟು ಭೂಮಿಯನ್ನು ಖಾಸಗಿ ಪಕ್ಷಗಳಿಗೆ ಕೊಡೋಂಗಿಲ್ಲ ಅನ್ನೋ ವಿಧಿ ಯಾವ ಶೆಡ್ಯೂಲ್ ಒಳಗೈತಿ ಅಂತ ಹೇಳ್ಯಾರ.
ಸೊ ಆಗಲ್ಲಿ ಜಸ್ಟ್ ಹೇಳಿದಾನ ಶೆಡ್ಯೂಲ್ ಒಳಗೆ ಹೇಳಕತ್ತಾಗ 5ನೇ ಭಾಗ ಏನಂತ ಹೇಳ್ತೈತಿ, ಪರಿಶಿಷ್ಟ ಜಾತಿ ಅನುಸೂಚಿತ ಬುಡಕಟ್ಟು ಮತ್ತು ಪ್ರದೇಶಗಳ ನಿಯಂತ್ರಣ ಮತ್ತು ನಿರ್ವಹಣೆ ಬರ್ತೈತಲ್ಲ, ಅಲ್ಲೇ ಇದು ಬರ್ತೈತಿ. ಸೊ ನೆಕ್ಸ್ಟ್ ಕ್ವಶನ್ ಏನು, ಸಂವಿಧಾನದ ಕೆಳಗಿನ ಯಾವ ಶೆಡ್ಯೂಲ್ನಲ್ಲಿ ಪಕ್ಷಾಂತರ ನಿಷೇಧ ಕುರಿತು ಉಪಬಂಧಗಳನ್ನು ಹೊಂದಿದೆ? ಗೋವಿಂದ, ಪಕ್ಷಾಂತರ ನಿಷೇಧ ಯಾವುದು? 10. ನೆಕ್ಸ್ಟ್, ಭಾರತ ಸಂವಿಧಾನದ ಕೆಳಗಿನ ಯಾವ ಉಪಬಂಧಗಳು ಶಿಕ್ಷಣದ ಮೇಲೆ ಪ್ರಭಾವವನ್ನು ಬೀರುತ್ತವೆ ಅಂತ ಕೇಳ್ಯಾನ. ಸೊ ಅದರ DPSP 5ನೇ ಶೆಡ್ಯೂಲು, 7ನೇ ಶೆಡ್ಯೂಲು, ಗ್ರಾಮೀಣ ಮತ್ತು ಸ್ಥಾನಿಕ ಸಂಸ್ಥೆಗಳು 6ನೇ ಶೆಡ್ಯೂಲ್ ಅಂತ ಕೊಟ್ಟಾರೆ ಇವರು. ಸೊ ಇದಕ್ಕೆ ಆನ್ಸರ್ ಯಾವುದು? ಕೆಳಗೆ ಆನ್ಸರು ಕೊಟ್ಟಾನವ. A 1 2, B 3 4 5, C 1 2 ಮತ್ತು 5 ಮಾತ್ರ, D ಮೇಲಿನ ಎಲ್ಲವೂ. ಸೊ ರೈಟ್ ಆನ್ಸರ್ ಡಿ, ಮೇಲಿನ ಎಲ್ಲವೂ ಹೌದು. ಗ್ರಾಮೀಣ ಮತ್ತು ಪಟ್ಟಣ ಸ್ಥಾನಿಕ ಸಂಸ್ಥೆಗಳೊಳಗೂ ಎಜುಕೇಷನ್ ಬಗ್ಗೆ ಕೊಟ್ಟಾರ. 6ನೇ ಶೆಡ್ಯೂಲ್ ಒಳಗೆ ATM ಸ್ಕ್ವೇರ್ ಒಳಗೂ ಎಜುಕೇಷನ್ ಬಗ್ಗೆ ಐತಿ. DPSP ಒಳಗೂ ಎಜುಕೇಷನ್ ಬಗ್ಗೆ ಐತಿ. 5ನೇ ಶೆಡ್ಯೂಲ್ ಒಳಗೆ ಬುಡಕಟ್ಟು ಮತ್ತು ಅವರೇನು ನಿಯಂತ್ರಣ ಐತಲ್ಲ ಅನುಸೂಚಿತ ಬುಡಕಟ್ಟು ಪ್ರದೇಶಗಳು ಅದರೊಳಗೆ ಐತಿ. 7ನೇ ಶೆಡ್ಯೂಲ್ ಒಳಗೂ ಸಹ ನಮ್ಗೆ ಏನೋ ರಾಜ್ಯ ಮತ್ತು ಕೇಂದ್ರ ಮತ್ತು ರಾಜ್ಯದ ಅಧಿಕಾರಗಳನ್ನು ಹಂಚಿಕೆ ಮಾಡೋದ್ರೊಳಗೂ ಶಿಕ್ಷಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಇವು ಎಲ್ಲದರೊಳಗೂ ಅದಾವ್ರಿ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. 3, 8, 4, 10ನೇ ಶೆಡ್ಯೂಲ್ಗಳು. ಸೊ ಮೊದಲನೇದಾಗಿ ಮೇಲ್ಮನೆಯಲ್ಲಿ ಸ್ಥಾನಗಳ ಹಂಚಿಕೆ, 2ನೇದು ಪಕ್ಷಾಂತರ ಆಧಾರ ಮೇಲೆ ಅರ್ಹತೆ, ಕೆಲವು ಕಾಯ್ದೆಗಳ ಕ್ರಮೀಕರಣ, ಅದಾದಮೇಲೆ ಭಾರತದ ಅಧಿಕೃತ ಭಾಷೆಗಳು, ಪ್ರಮಾಣಗಳು ಮತ್ತು ದೃಢೀಕರಣದ ರೂಪಗಳು ಅಂತ ಐತಿ. ಹೌದಾ? 1 ಅಂತೂ ಕರೆ. 8ನೇ ಶೆಡ್ಯೂಲ್ ಮಾತ್ರ ಕ್ಲಿಯರ್ ಐತಿ. ಹೌದಾ? 4ನೇ ಶೆಡ್ಯೂಲ್ ನಿಮ್ಗೆ ಗೊತ್ತೈತೋ ಬಿಟ್ಟೈತೋ ಗೊತ್ತಿಲ್ಲ. ಈಗ ಜಸ್ಟ್ 10ನೇ ಶೆಡ್ಯೂಲನ್ನು ಡಿಸ್ಕಷನ್ ಮಾಡಿಬಿಟ್ಟಿವಿ. ಹೌದಾ? ಈಗ ಇವೆರಡು ಇಲ್ಲಿ ಯಾವ ಆಪ್ಷನ್ ಆಗದಾವೆ ನೋಡ್ರಿ. ಯಾವುದು? B-ಕ 4, D-ಕ 2, B4 D2. ಸೊ ಇದಂತೂ ಅಲ್ಲ, ಇದಂತೂ ಅಲ್ಲ. ಇನ್ನು ಉಳಿದಿದ್ವಿ ಯಾವ? ಇದೊಂದು. ಸೊ ನೆಕ್ಸ್ಟ್ 3ನೇ ಶೆಡ್ಯೂಲ್ ಏನು ಹೇಳ್ತೈತಿ? 2ನೇದು ಪಗಾರ ಹೇಳಿದ್ರೆ 3ನೇದು ಪ್ರಮಾಣ ವಚನವನ್ನು ಹೇಳ್ತೈತಿ. ಸೊ 3ನೇದಕ್ಕೆ 5ನೇದು, 3ನೇದಕ್ಕೆ 5ನೇದು ಯಾವುದಕ್ಕೆ? ಸಾರಿ, 1ನೇದಕ್ಕೆ 5ನೇದು, 1ನೇದಕ್ಕೆ 5ನೇದು ಇಲ್ಲ ಐತೆ. ಸೊ ಇನ್ನೊಂದು ನೀವು ಹುಡುಕೋದ ಬೇಡ, ಇನ್ನೊಂದು ಆಟೋಮೆಟಿಕ್ ತಾನೇ ಹೋಗಿ ಸೇರ್ಕೊಂಡ್ಬಿಡ್ತೈತಿ. ರೈಟ್ ಆನ್ಸರ್ ಸಿ. ನೆಕ್ಸ್ಟ್ ಕ್ವಶನ್ ಏನು? ಭಾರತ ಸಂವಿಧಾನದಲ್ಲಿರುವ ಒಟ್ಟು ಅನುಸೂಚಿಗಳು ಎಷ್ಟು? ಇಲ್ಲಿ ಕನ್ಫ್ಯೂಸ್ ಆಗೋದು ಒಂದರೆ, ಅವ 12 ಮತ್ತು 8 ಯಾವತ್ತೂ ಕೊಡೋದಿಲ್ಲ. ಅಕಸ್ಮಾತ್ 12, 8 ಕೊಟ್ಟರು ಒಂದು ಮೂಲ ಅಂತ ಕೊಟ್ಟಿರ್ತಾನೆ ಇಲ್ಲಿ, ಇಲ್ಲ ಪ್ರಸ್ತುತ ಅಂತ ಕೊಟ್ಟಿರ್ತಾನೆ. ಅಕಸ್ಮಾತ್ ಹಂಗೇನು ಕೊಡಲಾರ್ದ ಕೊಟ್ಟನಂದ್ರೆ ಯಾವ್ದು ಕೊಟ್ಟರು ನೀವು ಎರಡರೊಳಗೆ ಯಾವ್ದು ಹಾಕಿದ್ರು ಗ್ರೇಸ್ ಮಾರ್ಕ್ಸ ಕೊಡ್ತಾನೆ. ಸೊ ಈಗ ಇಲ್ಲಿ ಪ್ರೆಸೆಂಟಾಗಿ ಕೊಟ್ಟಿದ್ದಷ್ಟು 12 ಅಷ್ಟೇ ಕೊಟ್ಟಾನವ. ಭಾರತ ಸಂವಿಧಾನದ ಯಾವ ಅನುಸೂಚಿಯು ಪಂಚಾಯಿತಿಗಳಿಗೆ ಅಧಿಕಾರ, ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳನ್ನು ಒಳಗೊಂಡಿದೆ? ಸಂವಿಧಾನದ ಯಾವ ಅನುಸೂಚಿ ಒಳಗೊಂಡೈತಿ? ಅನುಸೂಚಿ 11. ಭಾರತ ಸಂವಿಧಾನದ 9ನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ? ನೆಕ್ಸ್ಟ್, ಭಾರತ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ ಏನು ಒಳಗೊಂಡಿದೆ? ಈಗ ಜಸ್ಟ್ ಹೇಳೇನು ನಾನು. ಸೊ ಟೈಮ್ ಜಾಸ್ತಿ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ತಾ ಇದೇನು ಮಾಡೈತಿ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಒಪ್ಪಿಗೆ ಪಟ್ಟಿಯನ್ನು ಒಳಗೊಂಡಿದೆ. ಇವು ಇಷ್ಟರಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ನನಗೆ ಸಿಕ್ಕಂತಹವು. ಎಸ್ಪೆಷಲಿ ಅನುಸೂಚಿಗಳ ಮೇಲೆ ಕೇಳಲಾದಂಥ ಪ್ರಶ್ನೆಗಳು ಮಾತ್ರ. ಇನ್ನು ನೆಕ್ಸ್ಟ್ ಏನು ಮಾಡೋಣ? ನಾಳೆ ಇದನ್ನ ಚೂರು ಜೂಮ್ ಮಾಡ್ತಾನೆ, ಬೈಬೇಡ್ರಿ. ಭಾಗಗಳ ಮೇಲೆ, ಎದ್ರ ಮೇಲೆ? ಭಾಗಗಳ ಮೇಲೆ ಕ್ಲಾಸನ್ನು ಮಾಡ್ತಾ ಹೋಗೋಣ. ಸೊ ಇನ್ಮೇಲೆ ಕ್ಲಾಸು ಭಾಳ ಲೆಂದಿ ಆಗಿರೋದಿಲ್ಲ ರೀ, ಇದೊಂದು ತಲೆ ಆಗಿರಲಿ. ಇನ್ಮೇಲೆ ಮ್ಯಾಕ್ಸಿಮಮ್ 20 ಮಿನಿಟ್ಸ್ ಅಷ್ಟೇ, 20 to 25 ಮಿನಿಟ್ಸ್ ಒಳಗೆ ಆಲ್ಮೋಸ್ಟ್ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ಮತ್ತೇನು ಹೇಳಿದ್ವಿ? ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಅಂತೇನೋ ನಂತರ ಅದನ್ನೊಂಚೂರು ಮಾಡಿ. ನಮ್ಮ ಯೂಟ್ಯೂಬ್ನಾಗ ಒಂದು ಹೊಸದು ಗಂಟೆ ತೊಗೊಂಡಿರಿ, ಆ ಗಂಟೆಗಿನ ದಯವಿಟ್ಟು ಒಂದು ಸತಿ ಜೋರಾಗಿ ಹೊಡೀರಿ. ನೀವು ಹಿಂಗೆ ಜೋರಾಗಿ ಗಂಟೆ ಹೊಡೆದ್ರೆ ನಮ್ದೇನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೇವೆ ಸೀದಾ ನಿಮ್ಮ ಫೋನ್ ಒಳಗೆ, ನಿಮ್ಮ ಕಂಪ್ಯೂಟರ್ ಒಳಗೆ ಬಂದು ಡನ್ ಅಂತಂದು ಕುಂತಬಿಡ್ತಾವೆ ಪಾಠಶಾಲಾ ಅಕಾಡೆಮಿ ಅಂತ ಹೇಳ್ತಾ. ಯಾರಿಗೆ ಕಾನ್ಸ್ಟಿಟ್ಯೂಷನ್ ಕ್ಲಿಯರಾಗಿ ಅರ್ಥ ಆಗಕತ್ತಿಲ್ಲ, ತಿಳಿಯಾಕತ್ತಿಲ್ಲ, ಅವ್ರಿಗೆ ನನ್ನ ಕ್ಲಾಸನ್ನು, ನಮ್ಮ ಪಾಠಶಾಲಾ ಅಕಾಡೆಮಿಯನ್ನು ದಯವಿಟ್ಟು ಶೇರ್ ಮಾಡಿರಿ ಅಂತ ಹೇಳ್ತಾ
ಟೈಮ್ ಆಯ್ತು. ಆದ್ರೆ ದಯವಿಟ್ಟು ಎಲ್ಲರೂ ಒಂದು ಸೈಡ್ ಬರ್ಕೋರಿ. ನೀವು ಒಂದು ವಾರ ಟ್ರೈ ಮಾಡಿರಿದ್ನ ನಿಮಗೆ ಲಿಟ್ರಲಿ ಹೇಳ್ತೀನಿ, ಒಂದು ವಾರದಿಂದ 15 ದಿವಸದೊಳಗೆ ನೀವು ಕಡಿಮೆ ಅಂದರೂ ಒಂದು 25ರಿಂದ 30 ವಿಧಿಗಳ ಮಟ್ಟನೂ ನೀವು ಏನು ಮಾಡ್ತೀರಿ, ಈಸಿಯಾಗಿ ಮೆಮೊರೈಸ್ ಮಾಡ್ಕೊತ ಹೋಗ್ತೀರಿ. ಹೆಚ್ಚಿಗೆ ಟೈಮ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳೋದು ಅಷ್ಟೇ. ಒಂದು ಸತಿ ಕ್ಲಾಸ್ ಕೇಳ್ರಿ, ಅದಾದಮೇಲೆ ಚಾರ್ಟ್ ಮಾಡ್ಕೊರಿ ಕ್ಲಿಯರಾಗಿ, ನಿಮಗೆ ಹೆಂಗೆ ಬೇಕು ಹಂಗೆ ಮಾಡಿ ಇಟ್ಕೊಂಡ್ರೆ ಅಂದ್ರೆ ನಿಮಗೂ ಈಸಿ ಆಗುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಮತ್ತು ಕಾಲ್ಫಾರ್ಮ್ ಅದಾವು ನಿಮ್ಮ ಜೋಡಿ. ನಾನು ಎಕ್ಸಾಮ್ ಬರಿತೀನಿ, ನಾನು ಬರೀಬೇಕು ರೀ, ನನಗೂ ಬ್ಯಾಂಕ್ ಐತೆ ಮನೆ ಬಿಟ್ಬಿಟ್ಲೆ ಹೊಡೆ ಹತ್ತಾರ. ಹಾಗಾಗಿ ನೀವು ನನಗೇನು ನಾನು ಕಲಿತೀನಿ, ನಮ್ಮ ಜೋಡಿ ನನಗೆ ಗೊತ್ತಿದ್ದಷ್ಟು ಹೇಳಿದ್ರೆ ಅವ್ರಿಗೂ ಹೆಲ್ಪ್ ಆಕತಿ. ಯಾಕಂದ್ರೆ ಇಲ್ಲೇನು ರೊಕ್ಕ ಇಲ್ಲ, ರುಜಿನಿಲ್ಲ, ಫ್ರೀ ಆಫ್ ಕಾಸ್ಟ್. ಗೊತ್ತಿದ್ದನ್ನು ಹೇಳಕ್ಕೆ ನಮ್ದು ಏನಾಗೋದೈತಿ, ಕೇಳಕ್ಕೆ ನಿಮ್ದು ಏನಾಗೋದೈತಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತಾನೆ. ಎಲ್ಲರಿಗೂ ದತ್ತಗುರು ನಮಸ್ಕಾರ.